ಇಲ್ಲಿ ಅಲೆಗಳೆಲ್ಲ ನೋಡೋದು ಎಷ್ಟು ಜಾಸ್ತಿ ಬರ್ತಾ ಇದೆ ಅಂತ. ಅದೇ ಈ ಸೈಡ್ ಎಲ್ಲ ಫುಲ್ ಕುಸ್ತೋಗ್ಬಿಟ್ಟಿದೆ. ರೋಡ್ ಇತ್ತು, ಇದು ರೋಡೇ ಕುಸ್ತೋಗ್ಬಿಟ್ಟಿದೆ. ವೆಲ್ಕಮ್ ಟು ನ್ಯೂ ಬ್ಲಾಗ್ಸ್. ಡೇ 6ಗೆ ಸ್ವಾಗತ. ಇವಾಗ ಎಲ್ಲಿದ್ದೀವಿ ಅಂದರೆ ಕನ್ಯಾಕುಮಾರಿ ಬೀಚಲ್ಲಿ ಇದ್ದೀವಿ. ಈಗ ಫೆರಿಲು ಒಂದು ಸ್ಟ್ಯಾಚು ಇದೆ, ಇಲ್ಲಿ ಸ್ಟ್ಯಾಚು ಮತ್ತು ದೇವಸ್ಥಾನ, ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಿ ಪರ್ ಹೆಡ್ಡು 100 ಅಂತ ಏನೋ ಹಾಕಿದ್ರು. ಆಮೇಲೆ ಇನ್ನೊಂದಕ್ಕೆ ಯಾವುದೋ 300 ಅಂತ ಹಾಕಿದ್ರು. ಅದು ಸರಿಯಾಗಿ ಇನ್ನೂ ಗೊತ್ತಿಲ್ಲ, ಅಲ್ಲಿ ತಮಿಳಲ್ಲಿ ಹಾಕಿದ್ರು. ಸೊ ಹೋಗಿ ನೋಡಿಕೊಂಡು ಏನು ಕತೆ ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲೇ ನೋಡಿ, ಇಲ್ಲಿ ಫೆರಿಗೆ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ ನೋಡಿ. ಇದೇ ಫೆರಿ. ಈಗ ಜನ ಎಲ್ಲ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೊಂದು ಫೆರಿ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾ ಇದೆ. ಅದೇ ದೇವಸ್ಥಾನ, ಅದೇ ಸ್ಟ್ಯಾಚು. ಈಗದೇ ಜಸ್ಟು ಕಾಪ್ನ ಕೇಳಿದ್ರೆ ಪೊಲೀಸವ್ರನ್ನ, ಇಲ್ಲಿ 100 ಇರೋದು ನಾರ್ಮಲ್ ಅಂತೆ, 300 ಇರೋದು ಸ್ಪೆಷಲ್ ಅಂತೆ. ಸೊ ಜನ ಜಾಸ್ತಿ ಇರ್ಬೇಕಾದ್ರೆ 300 ತೊಗೊಂಡು ಹೋದರೆ ಬೇಗ ಫೆರಿಗೆ ಹೋಗ್ಬೋದು ಅಂತ. ಈಗ ಜನ ಯಾರೂ ಇಲ್ಲ, ಸೊ ಹಾಗೆ 100 ರೂಪೀಸ್ ಟಿಕೆಟಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಹೇಗಿದೆ ಫೆರಿ ಅಂತ. ಒಳಗಡೆ ಹೋಗ್ತಾನೆ, ಬನ್ನಿ. ಇವಾಗ ಫೆರಿ ಒಳಗಡೆ ಕೂತಿದ್ದೀವಿ ನಾವು. ತೋರಿಸ್ತೀನಿ ವಿಡಿಯೋ. ಫೆರಿ ಹೋಗೋದಲ್ಲ, ಫುಲ್ ಮುಂದೆ ಕೂತ್ಬಿಟ್ಟಿವಿ. ಫುಲ್ಲು ಮಕ್ಕರ್ ಆಗ್ಬಿಟ್ಟಿದೆ, ಏನು ಕಾಣಿಸ್ತಲ್ಲ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ನಾವು ಇಲ್ಲಿಗೆ ಬಂದಿರೋದು ಇದೇ ಫೆರಿಲಿ. ಏನೊಂದು 3 to 4 ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದು. ಅದೇ ಬರ್ತಿಲ್ಲ, ಏನು 100 ರೂಪಾಯಿ ಅಂತ ಎಷ್ಟಕ್ಕೆ. ಅದಾದ್ಮೇಲೆ ಇನ್ನೊಂದು ಸ್ಕ್ಯಾಮ್ ಏನಂದ್ರೆ, ಇಲ್ಲಿ ಸ್ಟ್ಯಾಚ್ಯೂ ನೋಡೋದು 30 ರೂಪಾಯಿ ಪರ್ ಹೆಡ್. ಏನು ಇಟ್ಟಿದಾರೋ ಇನ್ನೂ ಗೊತ್ತಿದೆ ಇಲ್ವಾ ಅಂತ ಹೇಳಿ. ಇದೇ ನೋಡಿ ಮ್ಯೂಸಿಯಂ ಒಳಗಡೆ ಏನಿದೆ ಅಂತ ನನಗೆ ನಿಜ ಗೊತ್ತಿಲ್ಲ. ಇಲ್ಲಿ ಕ್ಯಾಮ್ರಾ ಅಲೋ ಮಾಡ್ತಾರ ಅನ್ನೋದು ಡೌಟೆ. ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಹಾಗೆ ಹೇಳ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಒಳಗಡೆ ಏನಿತ್ತು ಅಂದರೆ ವಿವೇಕಾನಂದ ಅವ್ರ ಸ್ಟ್ಯಾಚು, ಅದು ಬಿಟ್ಟರೆ ಸ್ವಾಮಿ ಪರಮಹಂಸ ಅವ್ರದ್ದು ಒಂದು ಫೋಟೋ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ಅದೊಂದು ದೇವಸ್ಥಾನ ಥರ ತೋರಿಸಿದ್ನಲ್ಲ, ಅದ್ರಲ್ಲಿ ಏನಿಲ್ಲ. ಇದು ಇವೆರಡು ಬಿಟ್ಟರೆ. ಅದಾದ್ಮೇಲೆ ಇನ್ನೊಂದು ದೊಡ್ಡ ಸ್ಟ್ಯಾಚು ಇದೆಯಲ್ಲ, ಈಚೆಯಿಂದ ಕಾಣುತ್ತಲ್ಲ, ಅದಕ್ಕೆ ತೋರಿಸ್ತೀನಿ ಹೇಗೆ ಏನಿದೆ ಅಂತ. ಬನ್ನಿ ಹೋಗೋಣ. ಈ ಬ್ರಿಡ್ಜ್ನ ಕ್ರಾಸ್ ಮಾಡಬೇಕು ಸ್ಟ್ಯಾಚ್ಯೂಗೆ ಹೋಗ್ಬೇಕಂದ್ರೆ. ಇದು ರೀಸೆಂಟಾಗಿ ಬ್ರಿಡ್ಜು ಕನ್ಸ್ಟ್ರಕ್ಟ್ ಮಾಡಿರೋದಂತೆ. ಮೊದಲು ಓಟಲ್ಲೇ ಹೋಗ್ಬೇಕಿತ್ತಂತೆ. ಅದು ರೀಸೆಂಟಾಗಿ ಒಂದು ಸ್ವಲ್ಪ ವರ್ಷದ ಹಿಂದೆ ಈ ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಮಾಡಿರೋದಂತೆ. ಸೊ ಇನ್ನೇನು ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ವರ್ತಿದೆ ಇಲ್ವಾ ಅಂತಾನು ಹೇಳ್ತೀನಿ. ಅದು ಹೋಗಿದ್ದು ಏನು ಅಷ್ಟು ವರ್ತಿಲ್ಲ. ಅದು ವಿವೇಕಾನಂದ ಸ್ಟ್ಯಾಚು ಇತ್ತಲ್ಲ, ನಾರ್ಮಲ್ ಎಲ್ಲ ಕಡೆನೂ ನೋಡಿರೋದು ನೀವು, ಸೇಮ್ ಥರ ಸ್ಟ್ಯಾಚು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಇದೇನು ಸ್ಟ್ಯಾಚು ಅಂದರೆ ಸ್ಟ್ಯಾಚು ಆಫ್ ತಿರುವಲ್ಲೂರು ಅಂತ. ಅದೇನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬನ್ನಿ ಸ್ಟ್ಯಾಚು ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ನೋಡಿ. ನಾವು ಇದೇ ಬ್ರಿಡ್ಜ್ ಕ್ರಾಸ್ ಮಾಡಿ ಅದೇ ವಿವೇಕಾನಂದ ಸ್ಟ್ಯಾಚು. ಅದಾದ್ಮೇಲೆ ಇದೇ ನೋಡಿ ಒಂದು ಸ್ಟ್ಯಾಚು. ಸಮುದ್ರ ಮಧ್ಯದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ಬಂಡೆ ಮೇಲೆ ಬಂದು ಸ್ಟ್ಯಾಚು ಮೇಲೆ ಅಂಥದ್ದೇನು ಕಾಣಿಸಿಲ್ಲ ನನಗೆ. ಯಾಕಂದರೆ ಜಸ್ಟು ಇಲ್ಲಿ ಈಚ್ ಕಡೆಯಿಂದಾನೇ ನೋಡೋದು ಸ್ಟ್ಯಾಚು ಅಷ್ಟೇ. ಹತ್ರ ಬಂದು ನೋಡಿದ್ರೆ ಏನೂ ಕಾಣಲ್ಲ, ನೀವೇ ನೋಡಿದ್ರಿ ಅಷ್ಟೇ ಕಾಣೋದು, ಬೇರೆ ಏನೂ ಕಾಣಲ್ಲ. ಸೊ ದೂರದಿಂದನೇ ಚೆನ್ನಾಗಿ ಕಾಣುತ್ತೆ, ಹತ್ರ ಬಂದರೆ ಏನೂ ಕಾಣಲ್ಲ.
ನನಗೇನೋ ವರ್ತಿಲ್ಲ ಅನ್ಸುತ್ತಪ್ಪ. ಅಂಥದ್ದೇನು ಸ್ಪೆಷಲ್ ಏನಿಲ್ಲ, ಜಸ್ಟ್ ಸಮುದ್ರ ಮಧ್ಯೆ ಇದೆಯಲ್ಲ ಅದಕ್ಕೋಸ್ಕರ ಬರ್ಬೋದು. ಆಮೇಲೆ ಇದು ಮಾಡಿದಾರಲ್ಲ, ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ, ಇದನ್ನು ಕೆತ್ತನೆ ಮಾಡಿದಾರಲ್ಲ, ಎಷ್ಟು ಎಫರ್ಟ್ಸ್ ಆಗಿರ್ಬೋದು ಅಂತ ಅದೊಂದಕ್ಕೋಸ್ಕರ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಅಂಥದ್ದೇನಿಲ್ಲ ಇಲ್ಲಿ. ಇಲ್ಲಿ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡಕ್ ಬಂದಿದೀವಿ. ಎಲ್ಲಿ ನೋಡಿದ್ರು ಸಮುದ್ರನೇ. ಇಲ್ಲಿ ರೋಡ್ ಹೆಂಗಿತ್ತು ಅಂದ್ರೆ ರೋಡ್ ಎಲ್ಲ ಕುತ್ತೋಗ್ಬಿಟ್ಟಿದೆ. ತೋರಿಸ್ತೀನಿ ಬನ್ನಿ. ಇಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ರೋಡೆಲ್ಲ ಕುತ್ತೋಗಿದೆ. ಇಲ್ಲಿ ಸಮುದ್ರದಲ್ಲಿ ನೀಟ್ ಇರಲ್ಲ ಅಂತ ಇಲ್ಲಿ ಆಟ ಆಡೋಣ ಅಂತ ಬಂದ್ವಿ. ಸಖತ್ ಜೋರ್ ಮಳೆ, ಯಪ್ಪ ಎಷ್ಟು ಮಳೆ ಅಂದ್ರೆ ಎಷ್ಟು ಮಳೆ. ಇಲ್ಲಿ ಅಲೆಗಳೆಲ್ಲ ನೋಡೋದು ಎಷ್ಟು ಜಾಸ್ತಿ ಬರ್ತಾ ಇದೆ ಅಂತ. ಅದೇ ಈ ಸೈಡ್ ಎಲ್ಲ ಫುಲ್ ಕುತ್ತೋಗ್ಬಿಟ್ಟಿದೆ. ರೋಡ್ ಇತ್ತು, ಇದು ರೋಡೇ ಕುತ್ತೋಗ್ಬಿಟ್ಟಿದೆ. ಇಲ್ಲಿ ರೋಡ್ ಅನ್ನು ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ಯಾರನ್ನು ಹೋಗ್ಬಾರ್ದು ಅಂತ. ರೋಡ್ ಕುತ್ತೋಗಿದೆ. ಅಕಸ್ಮಾತ್ ನೈಟ್ ಅಲ್ಲಿ ಬಂದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ಈ ಸೈಡ್ ಎಲ್ಲೂ ಸ್ಟ್ರೀಟ್ ಲೈಟ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಬ್ಲಾಕ್ ಮಾಡಿದ್ದಾರೆ, ಯಾರು ಹೋಗ್ಬಾರ್ದು ಅಂತ. ನಾವು ಒಂದು ಸ್ವಲ್ಪ ದೂರ ಮುಂದೆ ಹೋದ್ರೆ ಅಲ್ಲಿ ಹೋಗಕ್ಕೆ ಆಗಲ್ಲ, ಅಷ್ಟು ಕುಸ್ತೋಗ್ಬಿಟ್ಟಿದೆ. ರೋಡೇ ಕುಸ್ತೋಗ್ಬಿಟ್ಟಿದೆ. ಇಲ್ಲಿ ಮುಂದೆ ಇಲ್ಲಿ ಗಾಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಮಳೆ ಏನಾದ್ರು ನಿಂತಂದ್ರೆ ಆಟ ಆಡ್ಕೊಂಡು ಹೋಗೋಣ, ಇಲ್ಲ ಅಂದ್ರೆ ವಾಪಸ್ಸು ಹೋಗ್ಬೇಕಾಗತ್ತೆ. ಇದು ಗುರು ರಿಯಲ್ ಅಡ್ವೆಂಚರ್ ಅಂದ್ರೆ. ಎಷ್ಟೋ ದೂರ ಬಂದಿದ್ದೀವಿ. ಕನ್ಯಾಕುಮಾರಿಯಿಂದ ಒಂದು 15 ಕಿಲೋಮೀಟರ್ಸ್ ಏನೋ ದೂರ ಬಂದ್ಬಿಟ್ಟು ಇಲ್ಲಿ ಬೀಚು. ಇಲ್ಲಿ ಯಾರಂದ್ರೆ ಯಾರು ಇಲ್ಲ ಈ ಸೈಡ್ ಬೀಚಲ್ಲಿ. ಫುಲ್ ಖಾಲಿ ಅಂದ್ರೆ ಖಾಲಿ. ಇದು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇದು. ಆಮೇಲೆ ಇಲ್ಲಿ ಜನ ವಸತಿನೂ ಅಷ್ಟೊಂದಿಲ್ಲ ಇಲ್ಲಿ, ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಎಲ್ಲ ಒಂದೊಂದು ಸ್ವಲ್ಪ ಮನೆಗಳಿದೆ. ಒಂದು ಸ್ವಲ್ಪ ಇಲ್ಲೊಂದು ಯಾವುದೋ ಒಂದು ಎಸ್ಟೇಟ್ ತರ ಇದೆ. ಇದು ಒಂದು ಯಾವುದೋ ಎಸ್ಟೇಟ್ ತರ ಇದೆ. ಅದು ಬಿಟ್ರೆ ಫುಲ್ ಬೀಚೇ ಈ ಸೈಡು. ಸಕ್ಕತ್ತಾಗಿದೆ, ನೋಡಕ್ ಚೆನ್ನಾಗಿದೆ. ಆಟ ಆಡ್ಬೋದಿತ್ತು ಮಳೆ ಇಲ್ಲ ಅಂದ್ರೆ. ಈಗ ಆಟ ಆಡಕ್ಕೂ ಆಗಲ್ಲ, ಯಾಕಂದ್ರೆ ಹಳ್ಳೆಗಳು ಹೈಟು ಜಾಸ್ತಿ ಇರುತ್ತೆ. ಜಾಸ್ತಿ ಹೈಟ್ ಇದೆ ಹಳ್ಳೆಗಳೆಲ್ಲ. ನೋಡೋಣ, ಆದ್ರೆ ಅದನ್ನು ವಿಡಿಯೋ ಮಾಡ್ತೀನಿ, ಬನ್ನಿ. ಅಲ್ಲಿ ಮುಂದೆ ತೋರ್ಸಿದ್ನಲ್ಲ ನಿಮ್ಗೆ, ಅಲ್ಲಿ ಇದು ದಾರಿ ಎಲ್ಲ ಕುಸಿತಾ ಇತ್ತು, ರೋಡೇ ಕುಸಿತಾ ಇತ್ತು. ಅಪ್ಪ ಅಕ್ಕದ್ ಭಯಂಕರ. ಇಲ್ಲೇನಾದ್ರು ಮನೆಗಿನೇ ಮಾಡಿದ್ರೆ ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ ಗುರು. ಸಮುದ್ರದ ಹತ್ರ ಈ ತರ ಮಳೆ ಏನಾದ್ರು ಬಂತಂದ್ರೆ, ಆಮೇಲೆ ಅಲೆಗಳು ಮೊದ್ಲು ಅಲ್ಲಿಗೆ ಹೊಡಿತಾ ಇತ್ತು, ಈಗ ವೇವ್ ಇದೆಯಲ್ಲ ಅಲ್ಲಿವರೆಗೂ ಬರ್ತಾ ಇತ್ತು, ಈಗ ಇಲ್ಲಿವರೆಗೂ ಬರ್ತಾ ಇದೆ ನೀರು. ಅಲೆಗಳು ಜಾಸ್ತಿ ಆಗಿದೆ. ಆಟ ಆಡೋದಂತೂ ಸಖತ್ ಡೌಟ್ ಇದೆ. ನೋಡಿ ಎಷ್ಟು ಎಲ್ಲಿವರೆಗೂ ಬರುತ್ತಲ್ಲ. ಇಲ್ಲಿರೋರ್ದು ಜೀವನ ಸಖತ್ ಕಷ್ಟ ಅನ್ಸುತ್ತಪ್ಪ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಒಂದು ಅಂಗಡಿ ಇಲ್ಲ, ಸಖತ್ ದೂರ ಹೋಗ್ಬೇಕು ಅಂಗಡಿಗಳ್ಗೂ ಇವರು. ಆಮೇಲೆ ಒಂದು ಹೋಟೆಲ್ಗೂ ಅಷ್ಟೇ ಸಖತ್ ದೂರ. ಅದೇ ಅಲ್ಲಿ ನಮ್ಮ ಯಾವುದೇ ಒಂದು ಏರಿಯಾ ಆಗಲಿ, ಇಲ್ಲಂದ್ರೆ ನಮ್ಮ ಸೈಡ್ ಹಳ್ಳಿಗಳಾಗಲಿ, ಒಂದು ಹಳ್ಳಿಯಲ್ಲಿ ಒಂದಿಲ್ಲ ಅಂದ್ರೆ 2 ಹೋಟೆಲ್ ಇದ್ದೇ ಇರುತ್ತೆ. ಅದೇ ಇಲ್ಲಿ ಈ ಊರಲ್ಲಿ ಆ ಥರ ಅಲ್ಲ, ಟೌನ್ಗೆ ಹೋಗ್ಬೇಕಾಗುತ್ತೆ, ಎಲ್ಲೋ ಒಂದೊಂದು ಹೋಟೆಲ್ ನೋಡೋಕ್ಕಾಗೋದಷ್ಟೇ. ಅದು ಬಿಟ್ಟರೆ ಸಖತ್ ಕಷ್ಟ ಅನ್ಸುತ್ತೆ ಈ ಜೀವನ ಎಲ್ಲ. ಇವಾಗ ಒಳ್ಳೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡಿದೀವಿ, ವಿಡಿಯೋಸ್ ಎಲ್ಲ ತಕೊಂಡಿದೀವಿ. ರೀಲ್ಸ್ಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬೇಕಷ್ಟೇ. ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಸಕ್ಕತ್ತಾಗಿದೆ. ಈಗ ಒಂದು ಸ್ವಲ್ಪ ಹೊತ್ತೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ರಿ, ಆಮೇಲೆ ವೇವ್ಸ್ ಎಲ್ಲ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ರಿ. ಚೆನ್ನಾಗಿದೆ. ಅದೇ ವೇವ್ಸು ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಇದೆ.
ನೋಡಿ ಇಲ್ಲೆಲ್ಲ ಕುಸ್ತೋಗಿದೆ, ಜಾಸ್ತಿ ಅಲೆಗಳೆಲ್ಲ ಹೊಡೆದು ಲ್ಯಾಂಡ್ ಸ್ಲೈಡ್ ಆಗಿ ಇದೆಲ್ಲ ಕುಸ್ತಿರೋದು. ಆಮೇಲೆ ಅಲ್ಲಿ ಹೋಗ್ತಾ ನಾವೊಂದು ಸ್ವಲ್ಪ ಮುಂದೆ ಹೋದ್ರಿ ಆಯ್ತಾ, ಮುಂದೆ ಹೋದಾಗ ಅಲ್ಲಿ ಇದೇನೋ ಈ ಥರ ರೋಡ್ ಇದೆಯಲ್ಲ, ಇದೆಲ್ಲ ಕುಸಿತಾಯಿತ್ತು, ಮಣ್ಣುಗಳೆಲ್ಲ ಕುಸಿತಾಯಿತ್ತು. ಸೊ ಮುಂದೆ ಹೋಗೋ ಡೇಂಜರ್ ಅನಿಸ್ತು, ಅದಕ್ಕೆ ವಾಪಸ್ ತಿರ್ಸ್ಕೊಂಡು ವಾಪಸ್ ಬೇಗ ಹೋಗ್ತಾ ಇದ್ದೀವಿ ನಾವು. ನೋಡಿ ಎಷ್ಟು ಪೀಸ್ ಇದೆ ಅಂದರೆ ಅಷ್ಟೇ ಡೇಂಜರಸ್ ಇದೆ. ವೇವ್ ಒಂದು ಬಂತು, ಚಪ್ಪಲಿ ಎಲ್ಲ ಕೊಚ್ಕೊಂಡು ಹೊಂಟೋಯ್ತು ನಮ್ಮ ಹುಡುಗರದು. ಆಮೇಲೆ ತಂದು ವಾಪಸ್ ಅದೇ ಎಸೀತು. ಇವಾಗ ನೈಟ್ ಊಟಕ್ಕೆ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ಕರಿ ರೆಸ್ಟೋರೆಂಟ್ ಅಂತೆ, ಚೆನ್ನಾಗಿದೆ ಅಂತ ಗೂಗಲ್ ರಿವ್ಯೂಸಲ್ಲೆಲ್ಲ ಇತ್ತು. ಸೊ ಹುಡ್ಕೊಂಡು 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಿ ನಿಮಗೆ. ಬನ್ನಿ, ಫುಡ್ಡೆಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ, ಈಗ ತಿನ್ನೋಣ ಬನ್ನಿ ಹೇಗಿದೆ ಅಂತ ಹೇಳ್ತೀನಿ. ಈಗ ಕಿಂಗ್ ಫಿಶ್ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಫಿಶ್ ಚೆನ್ನಾಗಿದೆ. ಇದೊಂದು ಜಾಪನೀಸ್ ಚಿಕನ್. ಒಂಥರ ಚೆನ್ನಾಗಿದೆ, ಸ್ವೀಟ್ ಇದನ್ನು ಒಂಥರ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ತಿಂತಾಯಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾಯಿದೆ, ಗೋಡಂಬಿ ಎಲ್ಲ ಚೆನ್ನಾಗಿದೆ. ಇವಾಗ ತಂದೂರಿ ಬಂದಿದೆ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಇದು ಮಿಂಟ್ ಚಟ್ನಿ, ಇದು ಮಯೋನೀಸ್, ಇದು ಸಲಾಡ್. ಈ ಥರ ಡಿಪ್ ಮಾಡ್ಕೊಳ್ಳಿ. ಫುಲ್ ರೆಡ್ ಕಾಣಿಸಿದ್ರು ಅಷ್ಟೊಂದೇನು ಮಸಾಲ ಅನ್ಸಲ್ಲ, ಮೆಲ್ಟ್ ಆಗಿದೆ. ತಿನ್ನೋದು ಓಕೆ, ಅಷ್ಟೊಂದು ಹೇಳೋ ಥರ ಏನಿಲ್ಲ, ನಾರ್ಮಲ್ ತಂದೂರಿ ಇದು. ಇವಾಗ ಬಿರಿಯಾನಿ ಬಂದಿದೆ, ಬಿರಿಯಾನಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಬಿರಿಯಾನಿ ಚೆನ್ನಾಗಿದೆ, ಮೈಲ್ಡಾಗೆ, ಅಷ್ಟೊಂದು ಸ್ಪೈಸಿನೂ ಅನ್ಸಲ್ಲ, ಮಸಾಲನೂ ಅನ್ಸಲ್ಲ, ಮಾಡ್ರೇಟಾಗೆ ಮೈಲ್ಡಾಗಿ ಚೆನ್ನಾಗಿದೆ. ನೆಕ್ಸ್ಟು ಚಿಕನ್ ಫ್ರೈಡ್ ರೈಸ್ ಒಂದಿದೆ, ಅದನ್ನು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಇದು ಚಿಕನ್ ಫ್ರೈಡ್ ರೈಸು, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಇಲ್ಲಿ ಚಿಕನ್ ಪೀಸಸ್ ಎಲ್ಲ ಸಾಫ್ಟ್ ಆಗಿದೆ, ತರಕಾರಿನೂ ಜಾಸ್ತಿ ಹಾಕಿದ್ದಾರೆ. ಓಕೆ, ಅಷ್ಟೊಂದು ಚೆನ್ನಾಗಿದೆ ಅನ್ನೋ ಥರ ಇಲ್ಲ, ಚೆನ್ನಾಗಿದೆ, ಆ್ಯಾವ್ರೇಜ್ ಆಗಿದೆ ಅಷ್ಟೇ. ತಿನ್ನೋದು ಆರಾಮಾಗಿ, ಫಸ್ಟ್ ಅಂತ ಏನಿಲ್ಲ, ತಿನ್ನೋದು ಚೆನ್ನಾಗಿದೆ, ಆ್ಯಾವ್ರೇಜ್ ಆಗಿ. ನಾವು ಹೋಗಿದ್ದು ಹೋಟೆಲ್ ಯಾವುದಂದ್ರೆ ರೆಸ್ಟೋರೆಂಟು ಇದೆ, ದಿ ಕರಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ನೀವೇನಾದ್ರು ಕನ್ಯಾಕುಮಾರಿಗೆ ಬಂದೆ ಈ ರೆಸ್ಟೋರೆಂಟು ವಿಸಿಟ್ ಮಾಡಿ, ಫುಡ್ ಚೆನ್ನಾಗಿದೆ. ಎಲ್ಲೂ ಫುಡ್ ಅಡ್ಜಸ್ಟ್ ಆಗಲ್ಲ ಅಂದರೆ ಇಲ್ಲಿ ಬಂತೀನಿ, ಚೆನ್ನಾಗಿದೆ. ಒಂದು 5ಗೆ 4.4 ಈ ಥರ ರೇಟಿಂಗ್ ಕೊಡೋದು, ಚೆನ್ನಾಗಿದೆ. ದಿ ಕರಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಅಂತ.